ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾರ ಮನೇಲಿ ಇದ್ದೀನಿ ಗೊತ್ತಾ? ನಮ್ಮ ಮಹಾಪ್ರಭುಗಳ ಮನೆಯಲ್ಲಿ. ಫ್ಲಾಶ್ ಬ್ಯಾಕ್. ನೀವೇನಿಲ್ಲಿ? ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಹೇಳು. ಹಾಯ್. ಹಾಗೆ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇರೋರಿಗೆಲ್ಲ ಸಬ್ಸ್ಕ್ರೈಬ್ ಆಗೋಕೆ ಹೇಳು. ಮಾಡ್ಕೊಳ್ಳಿ. ಏನು ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಸರ್ಪ್ರೈಸ್ ಮಾಡ್ಕೊಳ್ಳಿ. ಎಲ್ಲ ನಮ್ಮ ವೀಣಾ ಸ್ಟೈಲು. ಇದು ವ್ಲಾಗ್ ಕಣೆ, ಸೆಲ್ಫಿ ಅಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಇವತ್ತು ನಾವು ಸುಮ್ನೆ ಇವ್ರ ಮನೆಗಂತ ಬಂದಿದ್ದು, ಆದ್ರೆ ಕೆಲ್ಸ ಕೊಟ್ಟಿದ್ದಾಳೆ ನಮ್ಗೆ. ಪಾಪ ನಮ್ ವೀಣಾ ನೋಡಿ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂದ್ರೆ. ಹಿಂಗೆಲ್ಲ ರೆಡಿ ಆಗ್ಬಿಟ್ಟು ಪಾಪ ಅವ್ರ ಈರುಳ್ಳಿ ಕಟ್ ಮಾಡಿಸ್ತಾ ಇದ್ದಾಳೆ. ಎಂಥ ಕಲ್ ಮನ್ಸು ನಿಂದು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಹಾರ್ಟ್ ಕಲ್ಲಿಲ್ಲ, ಲವ್ ಇದೆ. ವೀಣಾ ಎದೆಲ್ ಕಲ್ಲಿದ್ದಂಗಿದೆಲ್ಲ ಅಂಟಲ್ಲ. ಈರುಳ್ಳಿ ಅಂಟ್ತಾ ಇದೆ. ನೈಸು. ನೈಸ್. ಏನ್ ಸ್ಪೆಷಲ್? ಇವಳ ಫೇವರೇಟ್ ಆನಿಯನ್ ರಿಂಗ್ಸ್. ಇದೇನಾ ನಿಮ್ ಸಂಸ್ಕೃತಿ? ಇದೇನ ಸಂಸ್ಕೃತಿ. ಮನೆಗೆ ಫ್ರೆಂಡ್ಸ್ ನ ಕರ್ಸ್ಬಿಟ್ಟು ನಿನ್ ಫೇವ್ರೇಟ್ ನ ಈ ಫ್ರೆಂಡ್ ಹತ್ರ ಮಾಡಿಸ್ತಾ ಇದೆಯಲ್ಲ, ಇದು ಸರಿನಾ? ಯಾವ ತರ? ಈ ತರ ಕಣ್ಣೀರ್ ಹರ್ಸ್ಬಿಟ್ಟು ಯಾವ ತರ ಲವ್ ಫ್ರೆಂಡ್ಸ್, ನೀವೇ ಹೇಳಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ವೀಣಾ, ನಿನ್ ಫ್ರೆಂಡ್ ಮನೆಗ್ ಬಂದ್ಬಿಟ್ಟು ಈ ತರ ಈರುಳ್ಳಿ ಕಟ್ ಮಾಡ್ಕೊಂಡು ಕಣ್ಣೀರ್ ಆಗ್ತಾ ಇದೆಯಲ್ಲ, ಏನ್ ಅನ್ಸ್ತಾ ಇದೆ? ನಾವ್ ಅಲ್ಲಿ ಬಂದ್ಬಿಟ್ಟು ಸೀದಾ ಬೇರೆ ಯಾಕೆ ಬಂದ್ವಿ ಅನ್ಸ್ತದೆ. ಇದು ಬೇರೆ ಕಟ್ಟ ಇಲ್ಲ. ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ. ಇಲ್ಲಿ ನೋಡಿ ಪಾಪ, ಇಬ್ರು ಹುಡ್ಗಿರು ಕಷ್ಟ ಪಡ್ಬಿಟ್ಟು ಈರುಳ್ಳಿ ಕಟ್ ಮಾಡ್ತಾವ್ರೆ. ಈ ಹುಡ್ಗಿ ಅಂತೂ ಕಣ್ಣೀರೇ ಆಗ್ತೈತೆ ಕಟ್ ಮಾಡಿ. ಎಲ್ಲವೂ ಚೆನ್ನಾಗಿ ಆಯ್ತು. ಈ ಈರುಳ್ಳಿ ಕಟ್ ಮಾಡಕ್ ಹೋಗಿ ನನ್ ಬಾಳೆ ಹಾಳಾಯ್ತು. ಮಾರಲ್ ಆಫ್ ದ ಸ್ಟೋರಿ ಈಸ್, ಈರುಳ್ಳಿ ಕಟ್ ಮಾಡಕ್ ಹೋಗ್ಬೇಡಿ. ಕಟ್ ಮಾಡಿದ್ರೆ ಬಿಡ್ಬಿಡಿ. ನೋಡಿ ನಮ್ಮ ಹುಡ್ಗಿರು ಎಷ್ಟು ಕಷ್ಟ ಪಟ್ಬಿಟ್ಟು ಕೆಲಸ ಮಾಡ್ತಾ ಇದಾರೆ ಪಾಪ. ನೆಕ್ಸ್ಟ್ ಕಮೆಂಟ್ ಏನೇನಿರುತ್ತೆ ಹೇಳಿಸಿಲ್ಲ. ಏನಿರುತ್ತೆ ಅಲ್ಲಿ ಇಬ್ರು ಹುಡುಗಿರು ಕಷ್ಟ ಪಡ್ಬಿಟ್ಟು ಕೆಲಸ ಮಾಡ್ತಾ ಇದ್ರೆ ಸ್ಟೈಲಾಗಿ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಆಗ ನಾನೇನ್ ಹೇಳ್ತೀನಿ ಹೇಳು? ಏನಂತೀಯ? ಇವ್ರಿಬ್ರನ್ನ ಫೇಮಸ್ ಮಾಡ್ತಾ ಇರೋದೇ ನಾನು ಅಂತೀನಿ. ನೀವೆಲ್ಲರೂ ನನಗೆ ಕಮೆಂಟ್ ಹಾಕ್ಬಾರ್ದಲ್ಲ, ನಾನು ಏನು ಕೆಲಸನೇ ಮಾಡಲ್ಲ, ಕುತ್ಕೊಂಡು ತಿಂತೀನಿ ಅಂತ ಎಲ್ಲ ಹಾಕ್ಬಾರ್ದಲ್ವ. ಅದಕ್ಕೆ ಈಗ ನಾನು ಹೆಲ್ಪ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಎಲ್ಲ ರೆಡಿ ಆದ್ಮೇಲೆ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಅದಕ್ಕೂ ಕಣ್ಣೂರಿ ಅಲ್ವಾ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇಲ್ಲಿ ಬರ್ಬೇಡ, ಹೋಗು ಚುಮ್ಮಿ. ಕಡ್ಡಲ್ಲಿ ನಾವಲ್ಲಿ ತರದೆ ಸಾಕು. ಗುಡ್ ಆರ್ಟಿಸ್ಟ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಎಸ್, ನೆವರ್ ಗಿವ್ ಅಪ್. ಐ ಆಮ್ ಅ ಟ್ರೂ ಆರ್ಟಿಸ್ಟ್. One eternity later. ಏನ್ ಮಾಡ್ತಿದ್ಯಾ? ನಿಮ್ಗೆ ಯಾಕೆ ಬೇಕದು? ಈಗ ಇದು ಪೆರಿ ಪೆರಿ ಸ್ಟೈಲ್ ಅಲ್ಲಿ ಇರ್ಬೇಕಲ್ಲ, ಅದಕ್ಕೋಸ್ಕರ ಬ್ರೆಡ್ ಕ್ರಮ್ಸ್ ರೆಡಿ ಮಾಡ್ಕೊಳ್ತೇನೆ. ಬ್ರೆಡ್ ಎಲ್ಲ ಇರುತ್ತಲ್ಲ, ಕಟ್ ಮಾಡಿ ಒಂದು ರೌಂಡ್ ಮಿಕ್ಸಿಯಲ್ಲಿ ರೌಂಡ್ ಹೊಡ್ಸ್ಬಿಟ್ರೆ ಕ್ರಮ್ಸ್ ರೆಡಿ ಆಗುತ್ತೆ. ಈಗ ಇದನ್ನ ಒಂದು ರೌಂಡ್ ಹೊಡ್ಸ್ಬಿಟ್ರೆ ರೆಡಿ ಆಗುತ್ತೆ. ಹೆಂಗೆ ಜೋಕು? ಬ್ರೆಡ್ ಕ್ರಮ್ಸ್ ರೆಡಿ. ಚುಮ್ಮಿ, ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇದ್ಯಾವ್ದೋ ಹುಚ್ಚು ಸಂತೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಲ್ಲ ಬ್ರೋ ಅಂತ ಅನ್ಕೊಂತ ಇದ್ದಾಳು. ಇವಾಗ ಆನಿಯನ್ ರಿಂಗ್ಸ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಆಗಿದೆ. ನಿಮ್ಗೊಂದ್ಸರ್ತಿ ತೋರಿಸ್ಬಿಡ್ತೀನಿ ನೋಡಿ. ಸೊ ಆನಿಯನ್ ರಿಂಗ್ಸ್ ಮಾಡೋದಕ್ಕೆ ಬೇಕಾಗಿರೋದು ರಿಂಗ್ ರೀತಿ ಕಟ್ ಮಾಡಿರೋ ಆನಿಯನ್, ಅಕ್ಕಿ ಹಿಟ್ಟು 1 2 ಸ್ಪೂನ್ಸ್,
ಕಾರ್ನ್ಫ್ಲೋರ್ 2 ಸ್ಪೂನ್ಸ್, ಆಮೇಲೆ ಕಡಲೆ ಹಿಟ್ಟು, ಬ್ರೆಡ್ ಕ್ರಮ್ಸ್, ಆರಿಗ್ಯಾನೋ, ಟೊಮೆಟೊ ಕೆಚಪ್, ಗರಂ ಮಸಾಲ, ರೆಡ್ ಚಿಲ್ಲಿ ಸಾಸ್, ಅರಿಶಿನ ಪುಡಿ, ಉಪ್ಪು, ಅಚ್ಚ ಖಾರದ ಪುಡಿ. ಇದೆಷ್ಟು ಬೇಕು. ಇದರಲ್ಲಿ ಆರಿಗ್ಯಾನೋ ಆಪ್ಷನಲ್, ಹಾಗೆ ಕೆಚಪ್ ಕೂಡ ಆಪ್ಷನಲ್. ಓಕೆ, ಇವಾಗ ಫಸ್ಟು ಕಡಲೆ ಹಿಟ್ಟು ತಗೊಳ್ಳೋಣ. ಕಡಲೆ ಹಿಟ್ಟು ಒಂದು 3 ಸ್ಪೂನ್ಸ್ ಹಾಕ್ತೀನಿ. ಓಕೆ, ಈಗ ಕಾರ್ನ್ಫ್ಲೋರ್ ಇದರಲ್ಲಿ 1/2 ಸ್ಪೂನ್ ಹಾಕ್ತಿದ್ದೀನಿ. ಇನ್ನೊಂಚೂರು ಬೇಕಾಗ್ಬೋದು. ಫಸ್ಟ್ ಕಡಲೆ ಹಿಟ್ಟು ಜಾಸ್ತಿ ಬೇಕಂತೆ, ಸೊ ಕಡಲೆ ಹಿಟ್ಟು ಫುಲ್ ಹಾಕ್ತಿದ್ದೀನಿ. ಆಮೇಲೆ ಕಾರ್ನ್ಫ್ಲೋರ್ ಅವಾಗಲೂ ಒಂದು ಸ್ವಲ್ಪ ಹಾಕಿದ್ದೀನಿ, ಈಗ ಇಷ್ಟು ಹಾಕ್ಲಾ? ಓಕೆ, ಇಷ್ಟು. ಆಮೇಲೆ ಅಕ್ಕಿ ಹಿಟ್ಟು ಜಸ್ಟ್ ಕ್ರಿಸ್ಪಿನೆಸ್ಗೋಸ್ಕರ ಒಂದು 1/2 ಸ್ಪೂನ್. ಅದಾದಮೇಲೆ ಖಾರದ ಪುಡಿ, ಖಾರ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಖಾರ ಪುಡಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಬೇಕಾದ್ರೆ ಹಾಕಿದ್ರೆ ಅದು. ನೆಕ್ಸ್ಟ್ ಕಲರ್ಗೋಸ್ಕರ ಚೂರು ಅರಿಶಿನ ಪುಡಿ, ದೆನ್ ಲೈಟಾಗಿ ಗರಂ ಮಸಾಲ, ಹಾಗೆ ಚೂರು ಆರಿಗ್ಯಾನೋ. ನೆಕ್ಸ್ಟು ರೆಡ್ ಚಿಲ್ಲಿ ಸಾಸ್. ಖಾರದ ಪುಡಿನೂ ಹಾಕಿರೋದ್ರಿಂದ ಒಂಚೂರು ನೋಡ್ಕೊಂಡು ಹಾಕಬೇಕು. ಇದಿಲ್ಲ ಅಂದ್ರೂ ಓಕೆ, ಖಾರದ ಪುಡಿ ಹಾಕಿರ್ತೀರಲ್ವ, ಸೊ ನಡೆಯುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಈ ಥರ ಡಿಸ್ಟರ್ಬೆನ್ಸ್ ಬಂದರೆ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ ಆಯಿತಾ. ನಮ್ಮ ಮಹಾಪ್ರಭುಗಳ ಕೆಲಸ ಇದೆಲ್ಲ. ಆಮೇಲೆ ಟೊಮೆಟೊ ಕೆಚಪ್ ಸ್ವಲ್ಪ. ಸೊ ಇದಿಷ್ಟನ್ನು ಹಾಕಿ ಇವಾಗ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಬೇಕು. ಸೊ ಇದಿಷ್ಟು ಹಾಕಿಬಿಟ್ಟು ಇವಾಗ ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಸ್ವಲ್ಪ ಅದು ಡಿಪ್ ಮಾಡೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ. ಈಗ ನಾವು ಹಿಟ್ಟು ಕಲಿಸ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಸೊ ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು. ಒಂದು ಕಡೆ ಎಣ್ಣೆ ಕಾಯಕ್ಕಿಟ್ರೆ ನಾವು ಇದಕ್ಕೆ ಡಿಪ್ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್. ಇವಾಗ ಈ ಕನ್ಸಿಸ್ಟೆನ್ಸಿ ಬಂದೈತಲ್ಲ, ಇದು ಸರಿಯಾಗಿದೆ. ಇದಕ್ಕೆ ಈ ಥರ ಆನಿಯನ್ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ಮೇಲೆ ಹೀಗೆ ಮಾಡಿ ಎಣ್ಣೆಯಲ್ಲಿ ಕರಿಯಕ್ಕೆ ಬಿಡಬೇಕು. ಈ ಥರ ಡೀಪ್ ಫ್ರೈ ಮಾಡ್ಕೋಬೇಕು. ನಾವು ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಸೊ ತಿಂದ್ಬಿಟ್ಟು ಆಮೇಲೆ ಹೇಳ್ತೀವಿ ನೀವು ಟ್ರೈ ಮಾಡಬೇಕಾ ಬೇಡವಾ ಅಂತ. ಏನಿದು ವೀಣಾ? ಚುಕ್ಕಿ ರಂಗೋಲಿ. ಫೈನಲಿ ಆನಿಯನ್ ರಿಂಗ್ಸ್ ರೆಡಿ. ಈಗ ಇದನ್ನು ನಮ್ಮ ಮಾಮ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ. ರಿವ್ಯೂ ಕೇಳೋಣ ಬನ್ನಿ. ಕೆಚಪ್ ಅದು ಹಂಗೂ ತಿನ್ಬೋದಾ? ತಿನ್ಬೋದು, ಹಂಗೂ ತಿನ್ಬೋದು, ಇದು ಹಚ್ಕೊಂಡು ತಿನ್ಬೇಕು. ಹಾಂ. ಏನಮ್ಮ ಇದಕ್ಕೆ ಹೆಸರು? ಆನಿಯನ್ ರಿಂಗ್. ಆನಿಯನ್ ರಿಂಗ್ ಅಂತ. ಹಾ. ಇದು ಹಾಂ ಆಯ್ತಮ್ಮ, ಇದು ಚೆನ್ನಾಗಿದೆ ಕಣಮ್ಮ.
ಇದು ಹಂಗೆ ಹಚ್ಕೊಳ್ಳೋದ್ರೆ ತಿಂದು ನೋಡ್ತೀನಿ. ಹಾಂ ಇದು ಸೂಪರ್ ಐತೆ ಕಣಮ್ಮ, ಸೂಪರ್. ಈಗ ಆನಿಯನ್ ರಿಂಗ್ ರೆಡಿ ಇದೆ. ನಾವು 3 ಜನ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಅಲ್ವಾ. ನಂಗೆ ಪಕೋಡ ಫ್ಲೇವರ್ ಗೊತ್ತಿದೆ. ನಂಗೆ ಸ್ಪೈಸಿ ಅನಿಸ್ತದೆ, ಚೆನ್ನಾಗಿದೆ. ನೈಸ್, ಟ್ರೈ ಮಾಡ್ಬೋದು ನೀವು ಕೂಡ, ಚೆನ್ನಾಗಿತ್ತು. ಬಿಸಿ ಬಿಸಿ ಟೀ ಜೊತೆ ಚಿಯರ್ಸ್. ನಿಮಗೂ ಕೂಡ ಚಾಸ್. ನೈಸ್, ಟ್ರೈ ಮಾಡ್ಬೋದು. ಸೊ ಇದು ನಮ್ಮ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಎಲ್ರಿಗೂ ಒಳ್ಳೆ ದಿನ ವ್ಯವಸ್ಥೆ. ನೀವು ನಗ್ತಾ ಇನ್ನೊಬ್ಬರನ್ನ ನಗಿಸಿ ಖುಷಿಯಾಗಿರಿ. ಹೊಟ್ಟೆ ತುಂಬ ಟೇಸ್ಟಿ ಫುಡ್ನ ಮಾಡ್ಕೊಂಡು ತಿನ್ಕೊಂಡು ಖುಷಿಯಾಗಿರಿ. ನಿದ್ದೆ ಮಾಡಿ ಕಣ್ ತುಂಬ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚೆಕ್ ಇಟ್. ಲವ್ ಯು ಆಲ್. ಅಷ್ಟೇ.